ಮಾಧ್ಯಮ ದೇವರುಗಳಿಗೆ, ವೀಕ್ಷಕರಿಗೆ, ಕರ್ನಾಟಕದ ಜನತೆಗೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಶಿವರಾಜ್ ಕುಮಾರ್ ಸರ್ ಅವ್ರಿಗೆ ನಾನು ತುಂಬ ಸರಿ ಹೇಳ್ಕೊಂಡಿದ್ದೆ, ನನ್ನ ಸ್ಫೂರ್ತಿ ಅಪ್ಪು ಸರ್ ಅಂತ ಹೇಳಿ. ಜಾಕಿ ಸಿನಿಮಾ ತುಂಬ ಸ್ಫೂರ್ತಿ ಕೊಡ್ತು ನನಗೆ ನಟನಾಗಬೇಕಂತ ಹೇಳಿ. ನನ್ನ ಜೀವನದಲ್ಲಿ ನಾನು ಮೊದಲನೇ ಬಾರಿ ಸ್ಕೂಲಲ್ಲಿದ್ದಾಗ ಸ್ಕೂಲಲ್ಲಿ ವೇದಿಕೆ ಮೇಲೆ ಮಾಡಿರುವಂಥ ನೃತ್ಯ ಸರ್ ಅವ್ರ ಹಾಡಿಗೆ, ಜೋಗಿ ಸಿನಿಮಾದಿಂದ ಒಡಿ ಮಗ ಅಂತ ಹಾಡಿದೆಯಲ್ಲ ಸರ್, ಅದಕ್ಕೆ ಫಸ್ಟ್ ಸರ್ ನಾನು ಹಾಡಿದ್ದು. ಸರ್ ಆ್ಯಕ್ಚುಲಿ ತುಂಬ ಥ್ಯಾಂಕ್ಸ್ ಸರ್ ನೀವು ಬಂದಿದ್ದಕ್ಕೆ. ಮೊನ್ನೆ ಇಂಟ್ರಡಕ್ಷನ್ ಆದಾಗ ಬರೋಕ್ಕಾಗಲಿಲ್ಲ ಸರ್, ಬಟ್ ಅವತ್ತು ವೀಡಿಯೋ ಮಾಡಿ ನಿಮ್ಮ ವೀಡಿಯೋ ಮೂಲಕ ಬೆಂಬಲ ತಲುಪಿಸಿದ್ದೀರಿ ಸರ್ ನಮಗೆ. ಇವತ್ತು ನೀವು ಬಂದಿದ್ದು ತುಂಬ ಖುಷಿ ಆಗ್ತಿದೆ ಸರ್. ತುಂಬ ದೊಡ್ಡ ಶಕ್ತಿ ಸರ್ ನಮ್ಮ ಸಿನಿಮಾಗೆ ನೀವು ಬಂದಿದ್ದು. ಅದೇ ಥರ ಮೊದಲನೇ ಶಕ್ತಿ ನಮ್ಮ ಸಿನಿಮಾಗೆ ಸಾಯಿ ಸರ್ ಅವರು. ಅವ್ರ ಬಗ್ಗೆ ತುಂಬ ಅಪರೂಪವಾಗಿ ಮಾತಾಡ್ತೇನೆ. ಸರ್ ವೇದಿಕೆ ಮೇಲೆ ತುಂಬ ಕಮ್ಮಿ ಮಾತಾಡೋದು, ಬಟ್ ಅವ್ರ ಬಗ್ಗೆ ತುಂಬ ಹೇಳೋಕ್ಕಿದೆ. ನಾನು ಚಿಕ್ಕ ಹುಡುಗ ಇದ್ದಾಗ ನನ್ನಲ್ಲಿ ಪ್ರತಿಭೆ ಕಂಡು ಮೊದಲನೇದಾಗಿ ಮುಂದೆ ಹೆಜ್ಜೆ ಹಾಕಿ ಬೆಂಬಲ ಕೊಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದು ಸಾಯಿ ಸರ್ ಅವರು. ಅದನ್ನು ನನ್ನ ಜೀವನ ಪೂರ್ತಿ ಮರೆಯೋಕ್ಕಾಗಲ್ಲ ಸರ್. ತುಂಬ ಧನ್ಯವಾದ ಸರ್. ನೀವು ನನಗೆ ದೇವರಿದ್ದಂಗೆ ಸರ್, ಅಷ್ಟೇ ಸರ್, ದೇವರಿದ್ದಂಗೆ. ಅದೇ ಥರ ಹೇಳ್ಬೇಕಂದ್ರೆ ನಮ್ಮ ನಿರ್ದೇಶಕರು ರಾಧಾಕೃಷ್ಣ ಅವರು 3 ವರ್ಷ ತ್ಯಾಗ ಮಾಡಿದ್ದಾರೆ ಈ ಸಿನಿಮಾಕ್ಕೋಸ್ಕರ, ನನಗೋಸ್ಕರ. ನನ್ನ ಅಣ್ಣ ಇದ್ದಾಗೆ ಅವ್ರ ಪ್ರತಿಭೆ ಕೇವಲ ಈ ಸಿನಿಮಾಲ ಇದನ್ನು ಮೀರಿ ತುಂಬ ಇದೆ. ಅದು ಅವ್ರ ಭವಿಷ್ಯದಲ್ಲಿ ಖಂಡಿತ ನಿಮಗೆ ತೋರಿಸಿ ನಿಮ್ಮ ಮೆಚ್ಚುಗೆ ಪಡ್ತಾರೆ ಅಂತ ಹೇಳಿ ನಾನು ನಂಬ್ತಾ ಇದ್ದೇನೆ. ಆ್ಯಂಡ್ ಜನೀಲಾ ಮೇಡಮ್ ಅವರು, ಮ್ಯಾಮ್ 13 ವರ್ಷ ಆದಮೇಲೆ ತೆರೆ ಮೇಲೆ ಮತ್ತೆ ನೀವು ಬರ್ತಾ ಇದ್ದಾರೆ ನಮ್ಮನ್ನು ನಂಬ್ಕೊಂಡು ಮ್ಯಾಮ್. ಆ್ಯಂಡ್ ಐಮ್ ಪ್ರಿಟಿ ಶೋರ್ ವಿ ಹ್ಯಾವ್ ಡೆಲಿವರ್ಡ್ ಮ್ಯಾಮ್. ನಿಮ್ಗೊಂದು ಅದ್ಭುತವಾದಂಥ ಹಿಟ್ ಕೊಟ್ಟಿದ್ದೀವಿ ಅಂತ ಹೇಳಿ ಐ ಕ್ಯಾನ್ ಪ್ರೌಡ್ಲಿ ಸೇ ಮ್ಯಾಮ್. ತುಂಬ ಅದ್ಭುತವಾದಂಥ ಕ್ಯಾರೆಕ್ಟರ್ ನೀವು ಮಾಡಿದ್ದೀರಾ. ಆ್ಯಂಡ್ ಯು ಆರ್ ದ ಮೋಸ್ಟ್ ಅಮೇಝಿಂಗ್ ವುಮನ್ ಐವ್ ಎವರ್ ಮೆಟ್ ಇನ್ ಮೈ ಲೈಫ್ ಮ್ಯಾಮ್. ಅಮೇಝಿಂಗ್ ವುಮನ್ ಐವ್ ಎವರ್ ಮೆಟ್ ಇನ್ ಮೈ ಲೈಫ್. ಆ್ಯಂಡ್ ತುಂಬ ಪ್ರಮುಖವಾಗಿ ಹೇಳೋದಾದರೆ ರವಿಚಂದ್ರನ್ ಸರ್ ಅವರು ಮೊದಲನೇ ಸಿನಿಮಾಗೆ ಅಷ್ಟು ಹಿರಿಯ ನಟರ ಜೊತೆ ಮಾಡೋ ಅವಕಾಶ ಸಿಗೋದಿಲ್ಲ ಸರ್ ಯಾರಿಗೂ. ಅದು ಒಂದು ತಿಂಗಳು, ಆಲ್ಮೋಸ್ಟ್ 30 ಡೇಸ್ ನಿಮ್ಮ ಜೊತೆ ವರ್ಕಿಂಗ್ ಟೈಮ್ ನನಗೆ ಸಿಕ್ತು. ಅದು ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಸರ್. ಎಷ್ಟೋ ಕಲ್ತ್ಕೊಂಡೆ ಸರ್. ನಟನೆ ಆಗಿರಲಿ, ಡಿಸಿಪ್ಲಿನ್ ಆಗಿರಲಿ, ಎಲ್ಲ ವಿಚಾರದ ಬಗ್ಗೆ ನಿಮ್ಮಿಂದ ತುಂಬ ಕಲ್ತ್ಕೊಂಡೆ ಸರ್. ನಾಳೆ 18ನೇ ತಾರೀಕು ಜನ ನೋಡಿದಾಗ ನಮ್ಮಿಬ್ಬರು ನಟನೆ ಮೆಚ್ಚುಗೆ ಕೊಡ್ತಾರೆ ಅಂತ ಹೇಳಿ ಸರ್, ನಿಮ್ಮ ತಕ್ಕಂತೆ ನಾನು ಮಾಡಿದ್ದೀನಿ ಅಂತ ಹೇಳಿ ಒಂದು ನಂಬಿಕೆ ನನಗಿದೆ ಸರ್. ನೋಡೋಣ ಸರ್ ಜನರ ಆಶೀರ್ವಾದ ಹೇಗಿರುತ್ತೆ ಅಂತ. ಆ್ಯಂಡ್ ಗಿರಿಜಾ ಲೋಕೇಶ್ ಅಮ್ಮ ಅವರು ನಮ್ಮ ಸಿನಿಮಾದ ಸೆಕೆಂಡ್ ಹಾಫಲ್ಲಿ ತುಂಬ ಪ್ರಮುಖವಾದಂಥ ಪಾತ್ರ ವಹಿಸಿದ್ದಾರೆ. ತುಂಬ ಥ್ಯಾಂಕ್ಸ್ ಮ್ಯಾಮ್. ತುಂಬ ಅದ್ಭುತವಾದಂಥ ಪಾತ್ರ ಮಾಡಿದ್ದಾರೆ ತಾವು. ಅದೇ ಥರಾಗಿ ಪಾಪು ಹೆಸರು